ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಮೊದಲಿಗೆ ಓದುವಾಗ ಸ್ಟಾಪ್ ವಾಚ್ ಆನ್ ಮಾಡ್ಕೊಂಡು ಓದ್ಕೊತೀನಿ, ಬಿಕಾಸ್ ಅಕೌಂಟಬಿಲಿಟಿ ತುಂಬ ಇಂಪಾರ್ಟೆಂಟು, ಎಷ್ಟು ಅವರ್ ಓದಿದ್ದೀನಿ ಅಂತ. ಹಾಗೆ ಸ್ಟಡಿ ಮ್ಯೂಸಿಕ್ ಆನ್ ಮಾಡ್ಕೊತೀನಿ, ಅದರಲ್ಲಿ ಯಾವುದೇ ಥರ ಲಿರಿಕ್ಸ್ ಇರಲ್ಲ, ಯಾಕಂದರೆ ಕಾನ್ಸಂಟ್ರೇಷನ್ ಲೆವೆಲ್ ತುಂಬ ಹೈ ಇರಬೇಕು. ಎಷ್ಟು ಜನ ಮ್ಯೂಸಿಕ್ ಹಾಕ್ಕೊಂಡು ಓದ್ತೀರಾ ಕಮೆಂಟ್ ಮಾಡಿ ಹೇಳಿ. ಇವಾಗ ನಾನು ವಾಂಗಿಬಾತ್ ಮಾಡೋದು ಹೇಗೆ ಅಂತ ಸಿಂಪಲಾಗಿ ಹೇಳ್ಕೊಡ್ತೀನಿ. ಮೊದಲು ಎಣ್ಣೆ ಹಾಕಬೇಕು, ಎಣ್ಣೆ ಕಾದಾದಮೇಲೆ ಕಡಲೆ ಬೀಜ ಹಾಗೂ ಗೋಡಂಬಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದನ್ನು ಸೈಡಿಗೆ ಎತ್ತಿಕ್ಕಿ ಅದಕ್ಕೆ ಸಾಸಿವೆ ಹಾಗೂ 2 ಸ್ಪೂನ್ ಕಡಲೆಬೇಳೆ ಹಾಕಬೇಕು. ಅದು ಹುರ್ಕೊಂಡ್ಮೇಲೆ ಅದಕ್ಕೆ 2 ಸೈಜ್ ಮೀಡಿಯಮ್ ಆನಿಯನ್ ಹಾಕಿ ಒಂದು 7-8 ಹಸಿರು ಮೆಣಸಿನ್ಕಾಯಿ ಹಾಕಬೇಕು. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಅದು ಆಮೇಲೆ 2 ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್ ಹಾಕಬೇಕು. ಅದು ಅರ್ಧಂಬರ್ಧ ಬೆಂದಾದಮೇಲೆ 2 ಮೀಡಿಯಮ್ ಸೈಜ್ ಟೊಮ್ಯಾಟೊ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಅದು ಬೆಂದಾದಮೇಲೆ 5-6 ಸ್ಪೂನು ಹುಣಸೆ ರಸ ಹಾಕಬೇಕು. ಆಮೇಲೆ 1 ಸ್ಪೂನ್ ಬೆಲ್ಲ ಹಾಕಿ, ಇಲ್ಲಿ ನಾನು MTR ವಾಂಗಿಬಾತ್ ಮಿಕ್ಸ್ ಹಾಕ್ತಾಯಿದ್ದೀನಿ, ನಾನು 2 ಪ್ಯಾಕೆಟ್ ಹಾಕ್ತಾಯಿದ್ದೀನಿ. ಹಾಗೆ ಕೊಬ್ಬರಿ ಪುಡಿ ಮಾಡಿ ಹಾಕ್ತಾಯಿದ್ದೀನಿ ಅರ್ಧ. ಆಮೇಲೆ ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಬೇಕು. ಅದು ಬೆಂದಾದಮೇಲೆ ಅನ್ನ ಹಾಕಿ ಕಡಲೆ ಬೀಜ ಗೋಡಂಬಿ ಹಾಕಿದ್ರೆ ವಾಂಗಿಬಾತ್ ರೆಡಿ. ಥ್ಯಾಂಕ್ ಯು.